ತಾಳ್ಮೆಯಿಂದ ಇರು, ನೀನು ಪಡುತ್ತಿರುವ ಶ್ರಮಕ್ಕೆ ಒಳ್ಳೆಯ ದಿನ ಬಂದೇ ಬರುತ್ತೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ತೇಜ್ ಕನ್ನಡ ಲಾಗ್ಸ್. ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಂದು ಸ್ಟಡಿ ರೂಟೀನ್ ಜೊತೆಗೆ ನಾನು ಮನೆ ಕೆಲಸ ಯಾವ ಥರ ಮಾಡ್ತೀನಿ, ಯಾವ ಟೈಮಿಗೆ ಸ್ಟಡಿ ಮಾಡೋಕೆ ಕೂತ್ಕೋತೀನಿ ಅಂತ ಪೂರ್ತಿ ಮಾಹಿತಿನ ಈ ವಿಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲೂ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೇ ನೋಡ್ತಿದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಈ ಲಾಗಲ್ಲಿ ಓನ್ಲಿ ಟಿಗೆ ಸಂಬಂಧಪಟ್ಟಂಗೆ ಸ್ಟಡಿ ರೂಟೀನ್ ಇರುತ್ತೆ. ಅಂದರೆ ಕ್ವೆಶನ್ ಪೇಪರ್ ಯಾವ ಥರ ಇರುತ್ತೆ, ಕ್ವೆಶನ್ಸ್ ಯಾವ ಥರ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇಲ್ಲಿ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದುಬಿಟ್ಟಿದ್ದೆ. 5 ಗಂಟೆಗೆ ಎದ್ದು ಸ್ವಲ್ಪ ಫ್ರೆಶಪ್ ಆಗಿ ಹಾಟ್ ವಾಟರ್ ಅಂದರೆ ಬಿಸಿನೀರು ಕುಡ್ಕೊಂಡು ಸ್ಟಡಿ ಮಾಡೋಕ್ಕೆ ಕೂತ್ಕೊಂಡಿದ್ದೆ. ಅಂದರೆ ನಾನಿಲ್ಲಿ 8th ಸ್ಟ್ಯಾಂಡರ್ಡ್ದು ಮೊದಲನೇ ಭಾಗ ಓದ್ತಾ ಇದ್ದೆ, ಆಧಾರಗಳು ಮತ್ತು ಭರತ ವರ್ಷ ಅಂತ. ಫಸ್ಟ್ ನಾನು SSN ಕಂಪ್ಲೀಟ್ ಮಾಡಿಕೊಂಡೆ. ಇಲ್ಲಿ ಅಂದರೆ ಮಾರ್ನಿಂಗ್ ಹಿಸ್ಟ್ರಿನ ಓದ್ಕೊಂಡ್ಬಿಟ್ರೆ ಮಧ್ಯಾಹ್ನ ಪೊಲಿಟಿಕಲ್ಲು, ನೈಟ್ ಜಿಯೋಗ್ರಫಿ. ಈಗ ನಾನು ಮಾರ್ನಿಂಗ್ ಮಧ್ಯಾಹ್ನದ ಏನು ಓದ್ಕೊಂಡಿರ್ತೀನಲ್ಲ ಅದನ್ನು ನೈಟ್ ಒಂದು ಬುಕ್ಕಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ. ಅಂದರೆ ಸ್ವಲ್ಪ ನನಗೆ ಯಾವ ಥರ ಬೇಕೋ ಆ ಥರನ ನೋಟ್ಸ್ ನಾನು ಬರೆದಿಟ್ಕೊಂಡಿರ್ತೀನಿ. ಆ ಥರ ಮಾಡೋದ್ರಿಂದ ಅಂದರೆ ನಾವು ಇವತ್ತಿನ ದಿನ ಏನು ಓದಿದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಂದಿಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದು 6 ಗಂಟೆ ಅಷ್ಟೊತ್ತಿಗೆ ನಾನಿಲ್ಲಿ ಮೂರನೇ ಚಾಪ್ಟರ್ ಅಂದರೆ ಒಂದನೇ ಚಾಪ್ಟರು 2ನೇ ಚಾಪ್ಟರ್ ಓದ್ಕೊಂಡಿದ್ದೆ. 3ನೇ ಚಾಪ್ಟರ್ ಬಂದುಬಿಟ್ಟು ಅದು ಸಿಂಧು ಸರಸ್ವತಿ ನಾಗರಿಕತೆ ಅಂತ. ಇಲ್ಲಿ 2023ರಲ್ಲಿ ಈ ಟಾಪಿಕ್ ಮೇಲೆ ಒಂದು ಕ್ವೆಶನ್ ಕೇಳಿದರು. ಯಾವ ಥರ ಕ್ವೆಶನ್ಪ ಅಂತಂದರೆ ಹೊಂದಿಸಿ ಬರೆಯಿರಿ. ಹೌದು, ಹೊಂದಿಸಿ ಬರೆಯೋರೊಳಗೆ ಒಂದು ಕ್ವೆಶನ್ ಕೇಳಿದರು. ಹೊಂದಿಸಿ ಬರೆಯಿರಿ ಕೇಳಿರ್ತಾರೆ. ಹೊಂದಿಸಿ ಬರೆಯಲ್ಲಿ ಹಳೆ ಕಾಲದ ಹೆಸರೇನು, ಈಗಿನ ಕಾಲದ ಹೆಸರು ಅಂತ ಒಂದು ಸೈಡ್ ಅದು ಒಂದು ಸೈಡ್ ಇದು ಕೊಟ್ಟು ಎರಡನ್ನೂ ಹೊಂದಿಸಿ ಬರೆಯಿರಿ ಅಂತ ಕೊಡ್ತಿರ್ತಾರೆ. ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಆ ಥರ ಮೊದಲಿನ ಹೆಸರು ನೆನ್ಪಿಟ್ಕೋಬೇಕು, ಈಗಿನ ಹೆಸರು ನೆನ್ಪಿಟ್ಕೊಂಡ್ರೆ ನಾವು ಈಸಿಯಾಗಿ ಎಲ್ಲನೂ ಹೊಂದಿಸಿ ಆನ್ಸರ್ನ ಬರಿಬೋದು ನಾವು. ಅಲ್ಲಿಗೆ ಒಂದೇ ಮಾರ್ಕ್ಸ್. ನೀವು 4 ಹೊಂದಿಸಿ ಬರೆದ್ರೆ 1 ಮಾರ್ಕ್ಸ್ ಅಷ್ಟೇ ಸಿಗೋದು. ಕಂಪ್ಲೀಟಾಗಿ ನೀವು TT ಸಿಲೆಬಸ್ ಓದ್ಕೊಂಡು ಸ್ಟಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಯಾವ ಪಾಠದಲ್ಲಿ ಯಾವ ಥರ ಕ್ವೆಶನ್ ಕೇಳ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಾನೊಂದು ಸಜೆಷನ್ ಏನಂತಂದರೆ, ನೀವು ಬುಕ್ಸ್ ಇಟ್ಕೊಂಡು ಓದ್ತಿರ್ತೀರ, ಅದ್ರ ಜೊತೆಗೆ TT ಕ್ವೆಶನ್ ಪೇಪರನ್ನು ಇಟ್ಕೊಳ್ಳಿ. ಯಾಕಂದರೆ ಯಾವ ಪಾಠದಲ್ಲಿ ಯಾವ ಕ್ವೆಶನ್ ಬಂದಿದೆ ಅಂತ ನಿಮಗೆ ಗೊತ್ತಾದರೆ ಅದನ್ನು ಕ್ವೆಶನ್ಸ್ ಬಿದ್ದಿತ್ತು. 2024 TTಯಲ್ಲಂತೂ ಒಂಥರ ಹೇಳಿಕೆ ರೂಪದಲ್ಲೆಲ್ಲ ಕೇಳಿಬಿಟ್ಟಿದ್ರು. ನಾವು ಎಷ್ಟೇ ಓದಿದ್ರೂ ಅಲ್ಲಿ ಹೋದ್ಮೇಲೆ ಕ್ವೆಶನ್ ಪೇಪರ್ ನೋಡಿದರೆ ತಲೆ ಗಿರ್ರ ಅನ್ನೋದಂತೂ ಗ್ಯಾರಂಟಿ. ಯಾಕಂತಂದ್ರೆ ಈ 2024ರ TTಯಲ್ಲಿ ಅದೇ ಥರ ಕ್ವೆಶನ್ ಕೇಳಿದರು, ಎಲ್ಲ ಹೇಳಿಕೆ ರೂಪದಲ್ಲಿ ಕೇಳಿದರು. ನಾವು ಎಷ್ಟೇ ಓದ್ಕೊಂಡು ಅದು ನಾವು ಓದಿದಿರ್ತೀವಿ, ನಮಗೆ ನೆನಪಿರುತ್ತೆ. ಬಟ್ ಅಲ್ಲಿ ಹೋದಾಗ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಒಂದು ಸ್ವಲ್ಪ ಮಿಸ್ಟೇಕ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ಓದ್ಕೊಂಡ್ಬಿಟ್ರೆ ಅಂದರೆ ಎಲ್ಲನೂ ನೀವು ಒಂದು ಸಾರಿ ಈಗ ಒಂದು ಪಾಠ ನೀವು ಓದಿ ಮುಗಿಸಿದ್ರಾ ಅಂತಂದರೆ ಅದನ್ನು ವಾಪಸ್ ನೀವು ರೀಕಾಲ್ ಮಾಡ್ಕೊಳ್ಳಿ. ಅಂದರೆ ಕಣ್ಣು ಮುಚ್ಕೊಂಡು ನಾನು ಈ ಚಾಪ್ಟ್ರಲ್ಲಿ ಏನು ಓದಿದೆ ಅನ್ನೋದನ್ನು ರೀಕಾಲ್ ಮಾಡಿಟ್ಕೊಳ್ಳಿ. ಅದನ್ನೇ ಒಂದು ಬುಕ್ಕಲ್ಲಿ ಬರೆದಿಡಿ. ಆ ಥರ ಮಾಡೋದ್ರಿಂದ ನಿಮಗೆ ಹೆಚ್ಚಾಗಿ ನೆನಪಲ್ಲಿರುತ್ತೆ. ನಾನಿವಾಗ ಇಲ್ಲಿ 6ನೇ ಚಾಪ್ಟರ್ ಮುಗಿಸ್ಕೊಂಬಿಟ್ಟು ಅಷ್ಟೊತ್ತಿಗೆ 7 o'clock ಆಯಿತು. ಯಾಕಂದ್ರೆ ಇಲ್ಲಿ ಕಾಣಿಸ್ತಿದೆ ನಿಮಗೆ ಗಡಿಯಾರದಲ್ಲಿ 7 ಗಂಟೆ ಆಗಿದೆ. ಇವಾಗ ಏನು ಕೆಲಸನ ಶುರು ಮಾಡ್ತೀನಿ ನಾನು ಅಂತಂದರೆ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಿಂಗು. ಹಾಗಾಗಿ ಅವ್ರಿಗಿಲ್ಲಿ ಡಬ್ಬಿ ಕಟ್ಟೋಕ್ಕೆ ಪುರಿ ಮಾಡ್ತಾಯಿದ್ದೆ. ನಾನಿಲ್ಲಿ ಪುರಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಆಮೇಲೆ ಸ್ವಲ್ಪ ಚಿರೋಟಿ ರವೆ, ಸಕ್ಕರೆ, ಎಣ್ಣೆ, ಉಪ್ಪು ಹಾಕಿ ನಾದಿಟ್ಕೊಂಡಿದ್ದೆ. ಸಕ್ಕರೆ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಪೂರಿ ಎಣ್ಣೆ ಜಾಸ್ತಿ ಹಿಡ್ಕೊಳ್ಳಲ್ಲ, ಕಡಿಮೆ ಹಿಡ್ಕೊಳ್ಳುತ್ತೆ. ಹಾಗಾಗಿ ನೀವು ಪೂರಿ ಮಾಡುವಾಗ ಸಕ್ಕರೆ ಹಾಕಿ ಹಿಟ್ಟನ್ನು ನಾದ್ಕೊಳ್ಳಿ. ಹಾಗೆ ನಾದ್ಕೊಳ್ಳೋದ್ರಿಂದ ಎಣ್ಣೆ ಅಂಶ ಜಾಸ್ತಿ ಹಿಡ್ಕೊಳ್ಳಲ್ಲ ಪೂರಿ, ಅಂದರೆ ಸ್ವಲ್ಪ ಕಡಿಮೆ ಹಿಡ್ಕೊಳ್ಳುತ್ತೆ. ಅದೇ ರೀತಿ ನಾನು ಆಲೂಗಡ್ಡೆ ಪಲ್ಯ ಸಾಂಬಾರು ಮಾಡ್ಕೊಂಡಿದ್ದೆ. ಸಾಂಬಾರಿಗೆ ಮೆಂತ್ಯ ಸೊಪ್ಪು, ಮೂಲಂಗಿ ಸೊಪ್ಪು ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೆ. ಒಂದು 3 ಥರ ಕಾಳು ಸೇರಿಸಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಬಿಡಿಸಿ ನೀಟಾಗಿ ಒಂದು ಈ ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕ್ಕೊಂಡಿದ್ದೆ. ಈ ಥರ ಹಾಕಿರೋದ್ರಿಂದ ನಿಮಗೆ 1 ವೀಕ್ ಆದ್ರೂ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುತ್ತೆ, ಆಮೇಲೆ ಎಲ್ಲಿ ಬಾಡಿ ಇರೋಂಗಿಲ್ಲ. ಈ ಥರ ನಿಮಗೆ ಪ್ಲಾಸ್ಟಿಕ್ ಡಬ್ಬಿ ಇದ್ದರೆ ಅದರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಎಲ್ಲನೂ ಸೋಸಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಅದೇ ರೀತಿ ನಾನಿಲ್ಲಿ ಅವ್ರಿಗೆ ಡೈಲಿ ರೊಟ್ಟಿ ಚಪಾತಿ ತಿಂದು ಬೋರ್ ಆಗಿತ್ತಂತ ಅದಕ್ಕೆ ಇವತ್ತು ಪೂರಿ ಮಾಡಂತ ಹೇಳಿದೆ ನನ್ನ ಸಣ್ಣ ಮಗ. ಹಾಗಾಗಿ ಅವರಿಗೆ ಪೂರಿ ಮಾಡಬೇಕು ಅಂತ ಪೂರಿ ಮಾಡ್ತಾಯಿದ್ದೆ. ಇವಾಗ ನೋಡಿ ತುಂಬಾ ಚೆನ್ನಾಗಿ ಬರ್ತಿದೆ ಪೂರಿ.
ಲಾಂಗ್ ವಿಡಿಯೋನ ಹಾಕೋದನ್ರಿ, ಶಾರ್ಟ್ ಹಾಕೋಣ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋತ್ರ. ಹೀಗೆ ಪೂರಿನೆಲ್ಲ ಮಾಡ್ಕೊಂಬಿಟ್ಟು ನನ್ನ ಮಕ್ಕಳಿಗೆ ಟಿಫನ್ ಎಲ್ಲ ಕಟ್ಟಿ ಅವ್ರನ್ನ ಸ್ಕೂಲಿಗೆ ಕಳಿಸಿ, ಆಮೇಲೆ ನಾನು ಸ್ವಲ್ಪ ಮನೇಲೆಲ್ಲ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಬಿಟ್ಟು, ಮನೆ ಫ್ರೈಡೇ ಇರೋದರಿಂದ ಮನೆ ಪೂಜೆನೆಲ್ಲ ಮುಗಿಸ್ಕೊಂಬಿಟ್ಟು ನಾನು ಸ್ವಲ್ಪ ನಾಷ್ಟ ಮಾಡ್ಕೊಂಡ್ಬಿಟ್ಟು ಆನಂತರ ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇತ್ತು, ಹಾಗಾಗಿ ಮಾರ್ಕೆಟಿಗೆ ಹೋಗಿ ವಾಪಸ್ಸು 2 ಗಂಟೆಗೆ ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ 3 ಗಂಟೆ ಆಗಿದೆ. ಇವಾಗ ನಾನು ಇಲ್ಲಿ ಸ್ಟಡಿ ಮಾಡೋಕ್ಕೆ ಕೂತ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ನಾನು ಸ್ಟಡಿ ಮಾಡಿದ್ದನ್ನು ಇಲ್ಲೇ ಇಟ್ಟಿದ್ದೀನಿ. 6, 7, 6ನೇತೆ 7ನೇತೆ ಬುಕ್ಸ್ ಎಲ್ಲ ಓದಿ ಮುಗಿಸಿದ್ದೀನಿ. ಆಲ್ರೆಡಿ ಅದು ಬುಕ್ಸಲ್ಲೆಲ್ಲನೂ ನೋಟ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ನಾನು ಬೆಳಗ್ಗೆ ಹಿಸ್ಟ್ರಿ ಓದ್ಕೊಂಡ್ಬಿಟ್ಟಿದ್ದೆ. ಇವಾಗ ಪೊಲಿಟಿಕಲ್ ಓದ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೆ. ಇಲ್ಲಿ ನೋಡಿ ನಿಮಗೆ ಒಂದು ಕ್ವಶನ್ ಪೇಪರ್ ಕಾಣಿಸ್ತಾ ಇದೆ. ಈ TT 2022 ಕ್ವಶನ್ ಪೇಪರ್ ಇದು. ನಾನು ಆಲ್ಮೋಸ್ಟ್ TT ಕ್ವಶನ್ ಪೇಪರ್ ಎಲ್ಲ ಮುಂದಿಟ್ಕೊಂಡೇ ಓದ್ತಿರ್ತೀನಿ, ಅಥವಾ ನಾನು ಓದಿದ ಮೇಲೆ ಆಮೇಲೆ TT ಕ್ವಶನ್ ಪೇಪರ್ ಚೆಕ್ ಮಾಡ್ತೀನಿ. ಅದರಲ್ಲಿ ನಾನು ಓದಿದ್ರಲ್ಲಿ ಯಾವ ಕ್ವಶನ್ ಬಂದಿತ್ತು, ಅದು ಯಾವ ಪಾಠದಲ್ಲಿದೆ, ಅಥವಾ ಎಷ್ಟನೇ ತರಗತಿ ಅಂತ. ಆಲ್ಮೋಸ್ಟ್ 8th 9th 10th ಮೇಲೇ ಜಾಸ್ತಿ ಕ್ವಶನ್ ಕೇಳ್ತಾರೆ. ನಾನಿಲ್ಲೆಲ್ಲ ಕ್ವಶನ್ ಪೇಪರ್ ಎಲ್ಲ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ, ಅಂದರೆ ಆ ಕ್ವಶನ್ನು ಯಾವ ಪಾಠದಲ್ಲಿ ಬಂದಿದೆ ಅಂತ. ಅಂದರೆ ಅಲ್ಲಿಂದಲೇ ಇಲ್ಲಿ ನೋಡಿ 7th 8th 9th 10th ಅಂದರೆ ಆ ಕ್ವಶನ್ ಯಾವ ಚಾಪ್ಟರ್ ಮೇಲೆ ಬಂದಿತ್ತು, ಎಷ್ಟನೇ ಸ್ಟ್ಯಾಂಡರ್ಡ್ ಮೇಲೆ ಬಂದಿತ್ತು ಅಂತ. ಇಲ್ಲಿ 8th ಅಂತ ಹಾಕಿದ್ದೀನಿ. ಭೂಗೋಳ ಅಥವಾ ಪೊಲಿಟಿಕಲ್ಲು ಅಥವಾ ಹಿಸ್ಟ್ರಿನೋ ಈ ಥರ ಬಂದಿರುತ್ತಲ್ಲ, ಅದನ್ನು ಅಲ್ಲೇ ಕ್ವಶನ್ ಪೇಪರಲ್ಲೆಲ್ಲ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ನಾನು ಪೊಲಿಟಿಕಲ್ ಓದಬೇಕು ಅಂತ ತೊಗೊಂಡಿದ್ದೆ. ಅಂದರೆ ಬೆಳಗ್ಗೆ ಹಿಸ್ಟ್ರಿ, ಮಧ್ಯಾಹ್ನ ಪೊಲಿಟಿಕಲ್ಲು, ಸಾಯಂಕಾಲ ಜಿಯೋಗ್ರಫಿ ಎಲ್ಲ ಓದ್ಕೊಂಡ್ರೆ ಹಾಗೆ, ಇಲ್ಲ ಅಂತಂದರೆ ಸ್ವಲ್ಪ ನಾನು ಮಾರ್ನಿಂಗಿಂದ ಏನು ಓದಿರ್ತೀನಲ್ಲ ಅದನ್ನು ಬರೆದಿಟ್ಕೊಂಡ್ರೆ ಅಂತಾರೆ. ಇಲ್ಲಿ ರಾಜ್ಯಶಾಸ್ತ್ರ ಓದ್ತಾ ಇದ್ದೆ, ಅಂದರೆ ಮೊದಲನೇ ಚಾಪ್ಟರು. ಇವಾಗ ನಂದು ಪೊಲಿಟಿಕಲ್ ಫಸ್ಟ್ನೇ ಚಾಪ್ಟರು ಮತ್ತು ಸೆಕೆಂಡ್ ಚಾಪ್ಟರ್ ಎಲ್ಲ ಓದ್ಕೊಂಡು ಮುಗಿಸ್ಬಿಟ್ಟೆ. ಬೆಳಗ್ಗೆ ಎದ್ದನೇ ಯಾಕೆ ಓದಬೇಕು ಅಂತಂದ್ರೆ 5 ಗಂಟೆಗೆಲ್ಲ ಯಾಕೆ ಎದ್ದು ಓದ್ಕೊಳ್ಳಿ ಅಂತಾರೆ ಹಿರಿಯರು ಅಂತಂತಂದ್ರೆ, ಅವಾಗ ಪ್ರಶಾಂತವಾಗಿರ್ತೈತಿ, ವಾತಾವರಣ ಪ್ರಶಾಂತವಾಗಿರ್ತೈತಿ, ಯಾವುದೇ ಗದ್ದಲ ಇರೋದಿಲ್ಲ, ಮನೇಲೆಲ್ಲರೂ ಮಲಗಿರ್ತಾರೋ, ನಾವು ಒಬ್ಬರೇ ಎದ್ದಿರ್ತೀವಿ, ಅಂದರೆ ಸೈಲೆಂಟಾಗಿರುತ್ತೆ. ಆವಾಗ ನಾವು ಏನು ಓದಿದ್ರೂ ಮೈಂಡ್ ಒಳಗೆ ಫಿಕ್ಸ್ ಆಗುತ್ತೆ. ಅಂದರೆ ರಾತ್ರಿ ಮಲಗಿ ಎದ್ದ ತಕ್ಷಣ ನಮ್ಮ ವಿಚಾರಗಳೆಲ್ಲ ಏನೂ ಇರೋದಿಲ್ಲ ತಲೆಯೊಳಗೆ, ಮೈಂಡು ಸ್ವಲ್ಪ ಫ್ರೀ ಇರುತ್ತೆ, ಫ್ರೀ ಮೈಂಡೆಡ್ ಇರುತ್ತೆ. ಹಾಗಾಗಿ ನಾವು ಏನೋ ಓದಿದ್ರು ಅದು ಮೈಂಡ್ ಒಳಗೆ ಫಿಕ್ಸ್ ಆಗ್ತದೆ ಅಂತಾರೆ. ನಮ್ಮ ಅತ್ತೆ ಅದನ್ನೇ ಹೇಳ್ತಿರ್ತಾರೆ ನಂಗೆ ಡೈಲಿ, ನೀನು ಮಧ್ಯಾಹ್ನ 4 ತಾಸು ಕುಂತು ಓದೋದಕ್ಕಿಂತ ಬೆಳಗ್ಗೆ ಎದ್ದು 1 ತಾಸು ಕುಂತು ಓದುವ, ನಿನ್ನ ತಲೆಯೊಳಗೆಲ್ಲ ಹೋಗ್ತದಂತ. ಹಾಗಾಗಿ ನಾನು ಬೆಳಗ್ಗೆ 5 ಗಂಟೆಗೆ ಏಳಬೇಕಂತ ಚಾಲೆಂಜಸ್ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ಓದೋಕ್ಕೆ ಶುರು ಮಾಡಿದ್ದೀನಿ. ಪ್ರಯತ್ನಕ್ಕೆ ಪ್ರತಿಫಲ ಇದ್ದೇ ಇರುತ್ತಲ್ವ, ಹಾಗಾಗಿ ನಾವು ಪ್ರಯತ್ನ ಪಡೋದರಲ್ಲಿ ತಪ್ಪೇನಿಲ್ಲ ಅಲ್ವಾ. ಸ್ವಲ್ಪ ಮಾರ್ನಿಂಗ್ ಹೇಳೋದು ಕಷ್ಟ ಆಗುತ್ತೆ. ಇವಾಗ ನಾವು ಒಂದು 4 ಮಂತ್ಸ್ ಕಷ್ಟಪಟ್ವಿ ಅಂತಂದ್ರೆ ಅದಾಗ ಮುಂದೆ ಖುಷಿಯಾಗಿರ್ಬೋದು. ಹಾಗಾಗಿ ಇವಾಗಲೇ ಸ್ವಲ್ಪ ಬೆಳಗ್ಗೆ ಎದ್ದು ಓದಿದರೆ ಮೈಂಡ್ ಒಳಗೆ ಫಿಕ್ಸ್ ಆಗುತ್ತೆ ಅಂತ. ನಾನು ನಿಜ ಒಂದು 2 ಡೇಸ್ ಆಯ್ತು ನಾನು ಇವಾಗ ಬೆಳಗ್ಗೆ ಎದ್ದು ಓದ್ತಾ ಇದ್ದೀನಿ. ನಾನು ಏನೇನು ಓದಿದ್ದೀನಿ ಅನ್ನೋದು ನಾನು ವಾಪಸ್ ಅದನ್ನು ಓದೋಕ್ಕೆ ಹೋಗಲಿಲ್ಲ, ಅಷ್ಟೇ ನನಗೆ ಮೈಂಡಲ್ಲಿ ಸೆಟ್ಟಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ನಿಮಗೂ ಸಾಧ್ಯ ಆದರೆ ಬೆಳಗ್ಗೆ ಎದ್ದು ಓದ್ಕೊಳ್ಳಿ. ಯಾಕಂತಂದರೆ ಹೌಸ್ ವೈಫಿಗೆ ಡೇಯಲ್ಲಿ ಟೈಮ್ ಸಿಗೋದಿಲ್ಲ, ಮನೆ ಕೆಲಸ ಅದು ಇದು ಅಂತ. ಬೆಳಗ್ಗೆ ನೀವೇ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ನೀವು 5 ಗಂಟೆಗಾದರೂ ಹೇಳಿ ಅಥವಾ 4:15 ಹೇಳಿ ಎದ್ದು ಒಂದು 2 ಅವರ್ಸ್ ನೀವು ಓದಿಬಿಟ್ರೆ ಚೆನ್ನಾಗಿರುತ್ತೆ. ಆನಂತರ ನೀವು ಮಧ್ಯಾಹ್ನಗಡೆ ನಿಮ್ಗೆ ಟೈಮ್ ಸಿಕ್ಕಾಗ 1 ತಾಸು ಅಥವಾ 2 ತಾಸು ಓದಿದರೆ ನಿಮ್ಮ ಮಿನಿಮಮ್ ಏನಲ್ಲ ಅಂದರೂ ಒಂದು ದಿನಕ್ಕೆ ಒಂದು 4 ತಾಸಾದರೂ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ. ಹುಡುಗರು ಬಂದ ತಕ್ಷಣ ಅವ್ರಿಗೆ ಟೀ ಹಾಕ್ಕೊಡೋದು ಎಲ್ಲ ಈವ್ನಿಂಗ್ ಕೆಲಸ ಎಲ್ಲ ಮುಗಿಸಿಬಿಟ್ಟು ನಾನಿಲ್ಲಿ 7 ಗಂಟೆಗೆ ಮತ್ತೆ ಸ್ಟಡಿ ಮಾಡೋಕ್ಕೆ ಕೂತ್ಕೊಂಡಿದ್ದೆ. ಬೆಳಗ್ಗೆ ಏನು ಓದಿದ್ನಲ್ಲ ಅದನ್ನೆಲ್ಲ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಬೇಕು ಅಂತ ಬರೆದಿಡ್ತಾ ಇದ್ದೆ. ಈ ಥರ ನೋಟ್ಸ್ ಮಾಡೋದರಿಂದ ನಮಗೆ ರಿವಿಷನ್ ಕೂಡ ಆಗುತ್ತೆ, ಮತ್ತು ಮಾರ್ನಿಂಗ್ ನಾವು ಏನು ಓದಿದ್ವಿ ಅಂತ ನಮಗೆ ತಿಳಿಯುತ್ತೆ. ಅದೇ ರೀತಿ ನನ್ನ ಮಕ್ಕಳಿಗೆ ಗದ್ದಲ ಮಾಡ್ತಾಯಿದ್ರು. ಸೊ ನಾನು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ, ಈ ಸ್ಟಡಿ ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋ ನೋಡಿದ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.